ಕಾಲ ಹೀಗೆ ತಿರುಗ್ತಾ ಇತ್ತು. ನಿಧಾನವಾಗಿ ಅಕ್ಟೋಬರ್ ತಿಂಗಳು ಬಂತು. ಚಳಿ ಹೆಚ್ಚಾಯಿತು. ಕಾಡಲ್ಲಿ ಜೋರಾಗಿ ಗಾಳಿ ಬೀಸಿದಾಗ ಶೀತ ಇನ್ನೂ ಕೂಡ ಹೆಚ್ಚಾಗ್ತಾ ಇತ್ತು. ಒಂದು ದಿನ ಕಾಡಲ್ಲಿ ಜೋರಾಗಿ ಗಾಳಿ ಬೀಸುವುದಕ್ಕೆ ಶುರುವಾಯಿತು. ಕೊರೆಯುವ ಚಳಿ. ಗಂಡು ಮತ್ತು ಹೆಣ್ಣು ಹಕ್ಕಿ ಎರಡು ಗೂಡಲ್ಲಿ ಆರಾಮಾಗಿತ್ತು. ಅಷ್ಟೊತ್ತಿಗೆ ಚಳಿ ತಾಳೋದಕ್ಕೆ ಆಗದೆ ಒಂದು ಮಂಗ ಆ ಹಕ್ಕಿಗಳು ಗೂಡು ಕಟ್ಟಿದ್ದ ಮರದ ಮೇಲೆ ಬಂತು. ಕೊರೆಯುವ ಚಳಿಗೆ ಕೋತಿ ನಡುಗ್ತಾ ಇತ್ತು. ಚಳಿ ತಾಳಲಾಗದೆ ಮರದ ಕಾಂಡ ಹಿಡಿದು ಕೋತಿ ಅಲ್ಲೇ ಕುಳಿತು ಬಿಡ್ತು. ಸಿಕ್ಕಾಪಟ್ಟೆ ಚಳಿ ಇದ್ದ ಕಾರಣ ಕೋತಿಯ ಹಲ್ಲುಗಳು ನಡುಗ್ತಾ ಇತ್ತು. ಚಳಿಯಿಂದ ಕೋತಿ ಕಟಕಟ ಹಲ್ಲು ಕಡಿಯುವ ಸದ್ದು ಹಕ್ಕಿಗಳ ಕಿವಿಗೂ ಬಿತ್ತು. ಹಕ್ಕಿ ತಮ್ಮ ಗೂಡಿನಿಂದ ಹೊರಗೆ ಬಂದು ಮಂಗನ ಹತ್ತಿರ ಕೇಳುತ್ತೆ, ಅರೆ ನೀವ್ಯಾರು? ನಿಮ್ಮ ಶರೀರ ಮತ್ತು ಮುಖ ಮಾನವರ ಹಾಗೆ ಕಾಣ್ತಾ ಇದೆ. ನಿಮಗೆ ಕೈ ಕಾಲು ಇದೆ. ಹೀಗಿದ್ರೂ ಇಷ್ಟೊಂದು ಚಳಿಯಲ್ಲಿ ಇಲ್ಲೇನು ಮಾಡ್ತಾ ಇದ್ದೀರಾ? ಮನೆ ಮಾಡಿಕೊಂಡು ಯಾಕೆ ನೀವಿರಲ್ಲ? ಕೋತಿ ಹೇಳುತ್ತೆ, ಮೂರ್ಖ ಹಕ್ಕಿ, ನೀನು ಹೋಗಿ ನಿನ್ನ ಕೆಲಸ ಮಾಡು, ನನ್ನ ಮರ್ಯಾದೆ ತೆಗಿಬೇಡ. ಆದರೆ ಹಕ್ಕಿ ಕೇಳಬೇಕಲ್ಲ. ಅದು ಕೋತಿಗೆ ನಿರಂತರ ಬೋಧನೆ ಮಾಡ್ತಲೇ ಇತ್ತು. ನಿನಗೆ ಮನೆ ಮಾಡಿಕೊಂಡು ಬದುಕೋದಕ್ಕೆ ಯಾಕಾಗಲ್ಲ? ನೋಡು, ಚಳಿಯಿಂದ ಪಾರಾಗೋದಕ್ಕೆ ನಾವು ಹೇಗೆ ಗೂಡು ಕಟ್ಟಿಕೊಂಡಿದ್ದೇವೋ ಹಾಗೇನೆ ನೀನು ಕೂಡ ಮನೆ ಕಟ್ಕೊಂಡಿರ್ಬೋದು ಅಂತ ಹೇಳ್ತಾನೆ ಇತ್ತು. ಕೋತಿ ಸಾಕಷ್ಟು ಸಲ ಕೇಳಿಕೊಂಡ್ರೂ ಹಕ್ಕಿ ಬೋಧನೆ ನಿಲ್ಲಿಸೋದೇ ಇಲ್ಲ.